ರಾಜಧಾನಿಯಲ್ಲಿ ಬಿಎಂಟಿಸಿ ಬಸ್ಸಲ್ಲಿ ಓಡಾಡೋರು ಮೈಯೆಲ್ಲ ಕಣ್ಣಾಗಿರಬೇಕಾದಂತ ಅಗತ್ಯ ಇದೆ. ಯಾಕಂತಂದ್ರೆ ಪಕ್ಕದ ಆಂಧ್ರ ಪ್ರದೇಶದಿಂದ ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ರಾಜಧಾನಿಗೆ ಕಾಲಿಟ್ಟಿದೆ. ಕಿಲಾಡಿ ಕಳ್ಳಿಯರು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಮಾಂಗಲ್ಯ ಸರ ಕಳ್ಳತನ ಮಾಡಿದ್ದಾರೆ. ಮಹಿಳಾ ಕಂಡಕ್ಟರ್ ಚಾಣಾಕ್ಷತನದಿಂದ ಕಳ್ಳಿಯರು ಲಾಕ್ ಆಗಿದ್ದಾರೆ. ಮೆಜೆಸ್ಟಿಕ್ನಿಂದ ವಿಜಯಪುರಕ್ಕೆ ಹೋಗ್ತಾ ಇತ್ತು ಬಸ್ಸು, ಅದರಲ್ಲಿ ಕಳ್ಳತನ ಆಗಿದೆ. ಇನ್ನು ಕಳ್ಳಿಯರು ಅರೆಸ್ಟ್ ಆಗಿದ್ದಾರೆ 4 ಮಂದಿ. ಆಂಧ್ರ ಪ್ರದೇಶದಿಂದ ಬಂದವರು ಇವರು. ಸದ್ಯ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಈ ಕೇಸಿಗೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಾಗಿದೆ. 4 ಮಂದಿ ಕಳ್ಳಿಯರನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿನವರಲ್ಲ, ಆಂಧ್ರ ಪ್ರದೇಶದ ಮೂಲದವರು ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಕನ್ನಡನ ಹಿಂದಿನ ತೆಲುಗು ಎಲ್ಲ ತೆಲುಗು ಅವರು ಸರ್. ಇವರು ಮೊಬೈಲ್ ಫೋನ್ಗಳು ಸಮೇತ ಇಟ್ಕೊಂಡು ಬಂದಾಗ ಅಂತಂದ್ರೆ ಇವರು ನೀವು ಚೆಕ್ ಮಾಡಿ. ಸಾರ್ ಇದ್ದಾರೆ ಸರ್. ಆಯ್ತು, ಬ್ಯಾಗ್ಗಳೆಲ್ಲ ಕೊಟ್ಟರೆ ಒಬ್ಬೊಬ್ಬರು ಕನ್ನಡನ ಹಿಂದಿನ ತೆಲುಗು ಎಲ್ಲ ತೆಲುಗು ಅವರು ಸರ್. ಇವರು ಮೊಬೈಲ್ ಫೋನ್ಗಳು ಸಮೇತ ಇಟ್ಕೊಂಡು ಬಂದಾಗ ಅಂತಂದ್ರೆ ಇವರು ನೀವು ಚೆಕ್ ಮಾಡಿ. ಸಾರ್ ಇದ್ದಾರೆ ಸರ್. ಆಯ್ತು, ಬ್ಯಾಗ್ಗಳೆಲ್ಲ ಕೊಟ್ಟರೆ ಒಬ್ಬೊಬ್ಬರು ಬಿಎಂಟಿಸಿ ಬಸ್ಸಲ್ಲಿ ಈ ಕಳ್ಳಿಯರ ತಂಡ ಕೈಚಳಕ ತೋರಿಸ್ತಾ ಇತ್ತು. ಇನ್ನು ಇವರು ಇಲ್ಲಿಯವರೆಲ್ಲ ಆಂಧ್ರ ಪ್ರದೇಶ ಮೂಲದವರು. 4 ಮಂದಿ ಸದ್ಯ ಲಾಕ್ ಆಗಿದ್ದಾರೆ. ಮಾರ್ಚ್ 10ನೇ ತಾರೀಕು ಸಂಜೆ 7:15 ಬಿಎಂಟಿಸಿ ಬಸ್ ಹತ್ತತ್ತೆ ಈ ಗ್ಯಾಂಗು. ಮೆಜೆಸ್ಟಿಕ್ನಿಂದ ವಿಜಯಪುರಕ್ಕೆ ಹೋಗ್ತಾ ಇದ್ದಂಥ ಬಸ್ಸನ್ನು ಹತ್ತಾರೆ. ಪ್ರಯಾಣಿಕರಂತೆ ಮಕ್ಕಳೊಂದಿಗೆ ಬಸ್ಸಿಗೆ ಹತ್ತಾರೆ ಈ ಕಳ್ಳಿಯರು. ಬಸ್ ಮೂವ್ ಆದಂಗೆ ಪಕ್ಕದ ಬ್ಯಾಗ್ನಿಂದ ಫೋನ್ ಕಳ್ಳತನ ಮಾಡ್ತಾರೆ. ಮಕ್ಕಳನ್ನು ಮುದ್ದಾಡುತ್ತಲೇ ಮಾಂಗಲ್ಯ ಸರವನ್ನು ಎಗರಿಸಿದ್ದಾರೆ. ಇದನ್ನು ನೋಡಿದಂಥ ಕಂಡಕ್ಟರು ಡ್ರೈವರ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತಕ್ಷಣ ಡೋರ್ ಲಾಕ್ ಮಾಡಿಕೊಂಡಿದ್ದಾರೆ ಡ್ರೈವರು. ಪೊಲೀಸರು ಬರೋವರೆಗೂ ಕೂಡ ಬಸ್ಸನ್ನು ಹಾಗೆ ನಿಲ್ಲಿಸ್ತಾರೆ. ಡೋರ್ ಲಾಕ್ ಆಗ್ತಾ ಇದ್ದಂತೆ ಆ ಮಕ್ಕಳನ್ನೇನು ಕರ್ಕೊಂಡು ಬಂದಿದ್ರು ಆ ಮಕ್ಕಳು ಕೂಡ ಅಳೋದಕ್ಕೆ ಶುರು ಮಾಡ್ತವೆ. ನಾವು ಹೋಗಬೇಕು ಅಂತ ನಾಟಕ ಆಡ್ತಾರೆ ಈ ಕಳ್ಳಿಯರು. ಆದರೆ ಡ್ರೈವರ್ ಮಂಜುನಾಥ್ ಬಿಡೋದಿಲ್ಲ. ಡೋರ್ ಏನು ಲಾಕ್ ಮಾಡಿದ್ದಾರೆ ಅದನ್ನು ಓಪನ್ ಮಾಡೋದೇ ಇಲ್ಲ. ಪೊಲೀಸರು ಬಂದ ಮೇಲೆ ಈ ಮಹಿಳೆಯರ ಬ್ಯಾಗ್ ಚೆಕ್ ಮಾಡಿದ್ದಾರೆ. ಬ್ಯಾಗ್ ಚೆಕ್ ಮಾಡಿದ್ದು ನೋಡಿದಾಗ ಬ್ಯಾಗಲ್ಲಿ ಬಂಗಾರ, ಮೊಬೈಲ್ ಫೋನು, ಮಾಂಗಲ್ಯ ಸರ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಮಹಿಳಾ ಕಂಡಕ್ಟರ್ ಚಾಣಾಕ್ಷತನದಿಂದ ಈ ಕಳ್ಳಿಯರ ಗ್ಯಾಂಗು ಅರೆಸ್ಟ್ ಆಗಿರೋದು. ಸದ್ಯ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೀವು ಚೆಕ್ ಮಾಡಿ. ಸಾರ್ ಇದ್ದಾರೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.